ಹೇ ಗೈಸ್ ವಾಟ್ಸಪ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿರಿ. ಸೊ ತುಂಬ ದಿನ ಆಗೋಗಿತ್ತು ನಾನು ಬ್ಲಾಗ್ ಮಾಡಿ. ಆಲ್ಮೋಸ್ಟ್ 11 ಮಂತ್ಸ್ ಆಗೋಯಿತು ನಾನು ಅಪ್ಲೋಡ್ ಮಾಡಿ. ಲಾಸ್ಟ್ ಅಪ್ಲೋಡ್ 11 ಮಂತ್ಸ್ ಆಗೋಯಿದೆ. ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದಿರಿ, ತುಂಬ ಜನ ಕಮೆಂಟು ಮಾಡಿದಿರಿ, ಯಾಕೆ ಬ್ರೋ ಬ್ಲಾಗ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕನ್ಸರ್ನ್ ಗೈಸ್. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ. ನೀವು ಮಾಡ್ತಿದ್ದಿದ್ದು ಪ್ರತಿಯೊಂದು ಕಮೆಂಟ್ ಆಗಿರ್ಬೋದು, ಇಲ್ಲ ಪ್ರತಿಯೊಂದು DM ಆಗಿರ್ಬೋದು, ಏನೋ ಒಂಥರ ಸ್ಪೆಷಲ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ತುಂಬ ಜನ ಅಪ್ಪು ಬರ್ಡೇಗೆ ಏನಕ್ಕೆ ನೀವು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ ಕೇಳಿದ್ರಿ. ಸೊ ಆ್ಯಕ್ಚುಲಿ ನಾನು ಅಟೆಂಡ್ ಮಾಡಿದ್ದೆ, ಬಟ್ ಬ್ಲಾಗ್ ಎಡಿಟ್ ಆಗಲಿಲ್ಲ. ಸೊ ಸಮಥಿಂಗ್ ಅದೆಲ್ಲ ಡಾಟಾ ಎಲ್ಲ ಡಿಲೀಟ್ ಆಗೋಯಿತು. ಸ್ವಲ್ಪ ಏನೋ ಫೋನ್ ಚೇಂಜ್ ಆಗೋಯಿತು ಗೈಸ್. ಸೊ ಹಾಗಾಗಿ ಎಲ್ಲ ಡಾಟಾ ಡಿಲೀಟ್ ಆಗೋಯಿತು. ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಾರಿ ಫಾರ್ ದಟ್. ಆ್ಯಂಡ್ ಇನ್ಮೇಲೆ ವೀಡಿಯೋಸ್ ರೆಗ್ಯುಲರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಇವತ್ತಿಂದೇನು ವೀಡಿಯೋ ಏನು ಜಾಸ್ತಿ ಸ್ಪೆಷಲ್ ಇರಲ್ಲ ಗೈಸ್. ಆ್ಯಂಡ್ ಜಸ್ಟ್ ನಾರ್ಮಲ್ ರುಟೀನ್. ಇವತ್ತೇನೇನು ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ, ಏನೇನು ತಿಂತೀನಿ, ಅದನ್ನೆಲ್ಲದನ್ನು ತೋರಿಸ್ತೀನಿ. ಸೊ ಇಟ್ಸ್ ಜಸ್ಟ್ ಎ ಕ್ಯಾಶುವಲ್ ವ್ಲಾಗ್ ಆಗಿರುತ್ತೆ ಇವತ್ತು, ಫುಲ್ ಡೇ ರುಟೀನ್ ಥರ. ಸೊ ಇನ್ನೂ ಕಂಟೆಂಟ್ ಬರ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ. ಯಾರಾದರೂ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಗೈಸ್, ಈಗ ನಾವು ಬಂದಿರೋದು ಡಿ-ಮಾರ್ಟ್ಗೆ. ಸೊ ಸ್ವಲ್ಪ ಗ್ರೋಸರೀಸ್ ತೊಗೋಬೇಕಿತ್ತು ಮನೆಗೆ. ನಮ್ಮ ತಂಗಿ ವೈಟ್ ಸಾಸ್ ಪಾಸ್ತಾ ಮಾಡ್ತೀನಿ ಅಂತಂದಿದ್ಲು. ಸೊ ಪಾಸ್ತಾ ತೊಗೊಳೋಣ ಬನ್ನಿ. ಸೊ ಈಗ ಝೂಮ್ ಆಗುತ್ತದೆ ಡಿ-ಮಾರ್ಟ್. ಗೈಸ್, ನೀವು ನೋಡಿರ್ತೀರಲ್ವಾ ನೀವು ಹಳೆ ವಿಡಿಯೋದಲ್ಲಿ? ಏನೋ ಅದು ಚಿಕ್ಕ ಹುಡುಗರ ತರ ಬೆಳ್ಳಿಗೆ ಬರ್ತಿದ್ದಿಲ್ಲ ನೀನಿಲ್ಲಿ? ನಾನಿರೋದೇ ಬೆಳ್ಳಗ್ಲೆ. ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದ. ಸೆಂಟ್ರಿ ಬನ್ನಿ, ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ. ಪಾಸ್ತಾ ಇಲ್ಲಿದಾವೆ ಗೈಸ್. ಏನು ಬಿಸಿಲು ಗೈಸ್ ಹಾಸ್ಪಿಟಲ್ಗೆ. ಲೇ ಬಿಸಿಲು ಹೆಂಗೈತೆ? ಬಿಸಿಲು ಬಗ್ಗೆ ಹೇಳಿ. ವೈಟ್ ಪಾಸ್ತಾ ಬೇಕಾ, ಈ ಕಲರ್ ಬೇಕಾ? ಲೇ ಪಾಸ್ತಾ ಎಲ್ಲ ಒಂದೇ ಕಲರ್ ಬರೋದು. ಬ್ರೌನ್ ಪಾಸ್ತಾ ಲೇ ಪಾಸ್ತಾ ಎಲ್ಲ ಒಂದೇ ಬರೋದ್ಲೇ. ಆಫ್ರಿಕನ್ ಪಾಸ್ತಾ ಅದು ಗೈಸ್. ಇವನೇನೇನೋ ಹೇಳ್ತಾನೆ ಗೈಸ್. ಬ್ರೌನ್ ಅಂದ್ರೆ ಆಫ್ರಿಕನ್ ಕರ್ರಾಗಿರ್ತಾರಲ್ಲ ಅವ್ರಿಗೆ ಅದು. ನನಗೇನು ಮಾಡು ಮತ್ತೆ. ಅದು ಪಾಸ್ತಾದಲ್ಲಿ ದೊಡ್ಡದು ಬರುತ್ತಲ್ಲ, ದೊಡ್ಡ ಸೈಜಿಂದು, ಅದೆಲ್ಲ ಇತ್ತು. ಇದಾ? ಇದು ಅಲ್ಲ, ಇದು ಬೇಡ. ಎಲ್ಲೈತಿ? ಇಲ್ಲೈತು ನೀವು ಏನೋ ಗೈಸ್, ನೀವು ಆಫ್ರಿಕನ್ ಪಾಸ್ತಾ, ಇಂಡಿಯನ್ ಪಾಸ್ತಾ ಅಂತ ಏನೇನೋ ಹೇಳ್ತಾನೆ, ನನಗದು ಗೊತ್ತಿಲ್ಲ. ಆಫ್ರಿಕನ್ ಪಾಸ್ತಾ ಜೋಗಿ ಬಂದ ಇಲ್ಲೋಟ್ರಿ, ಬೋಲ್ಡ್ RCB ಫ್ಯಾನ್ ಅಂತ ಗೊತ್ತಾ? RCB ಫ್ಯಾನ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸು ಗೈಸ್. ಇಲ್ಲಿ ಬರೀ ಜಸ್ಟ್ ಪಾಸ್ತಾ ಅಷ್ಟೇ ಸಿಕ್ತು, ಬೇರೆ ಎಲ್ಲ ಮತ್ತೆ ಊರಿಗೆ ಹೋಗಿ ತೊಗೊಳ್ಳೋಣ. ಇದು ಊರು ಹೊರಗೆ ಇದೆ ಡಿ-ಮಾರ್ಟು. ಇಷ್ಟು ದೂರ ಯಪ್ಪ ಗೈಸ್. ಡಿ-ಮಾರ್ಟ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಇದೆ. ಬೆಂಗಳೂರು ಡಿ-ಮಾರ್ಟ್ ಅಂತೂ ಯಪ್ಪ ಅಂಡರ್ಗ್ರೌಂಡಲ್ಲೆಲ್ಲ ಬಿಡಬೇಕು. ಹೊಸಪೇಟೆ ಡಿ-ಮಾರ್ಟ್ ಚೆನ್ನಾಗಿತ್ತಲ್ಲ. ನಾನು ಬಾಲ್ ಯಾಕೆ ಡಾಟ್ ಮಾಡಿದೆ ಹೇಳ? ಯಾಕೆ? ಇವತ್ತು CSK ಮ್ಯಾಚ್, ಧೋನಿಗೋಸ್ಕರ ಟ್ರಿಬ್ಯೂಟ್ ಅದು. 18 ಮರ ಇಡ್ತಾರೆ ನನ್ನ ಹೆಸರು ಹೇಳಿ. ಇವತ್ತು ಕ್ಯಾಪ್ಟನ್ ಅಲ್ಲ. ಈಗ ಅದೇ ಪಾಸ್ತಾ ಒಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಉಳ್ಕಿದ್ದು ಹೋಗಿ ಬೇರೆ ಇದ್ರಲ್ಲಿ ತೊಗೊಳ್ಳೋಣ, ಆಯಿತಾ? ಯಪ್ಪ ಗೈಸ್, ಬಿಸಿಲು ಮಾತ್ರ ಹೆವಿ ಐತಿ. ಯಾರಾದರೂ ಬೆಂಗಳೂರಿಂದ ನನ್ನ ಬ್ಲಾಗ್ ನೋಡ್ತಿದ್ರೆ ಹೊಸಪೇಟೆ ಅವರು ಬರೋಕೆ ಹೋಗ್ಬೇಡ್ರಿ. ಏನು ಬಿಸಿಲು ಐತೆ ನೋಡ್ರಿ. ಬನ್ನಿ, ಈಗ ಮೋರಿಗೆ ಬಂದಿದ್ದೀನಿ. ಇಲ್ಲಿ ಇಡೋಣ. ಇವಾಗ ಬರೀ ನಾವು ಕಾರ್ನೊಂದೇ ತೊಗೊಂಡು ಹೋಗಬೇಕು. ಟೈಮ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ. ಬನ್ನಿ ಕಾರ್ನೊಂದು ತೊಗೊಳ್ಳೋಣ, ಆಮೇಲೆ ಪನ್ನೀರ್ ಒಂದು ತೊಗೋಬೇಕು. ಇಷ್ಟೊಂದೆಲ್ಲ ಆದಮೇಲೆ ಮನೆಗೆ ಹೋಗಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಕಾರ್ನ್ ಗೈಸ್, ಈಗ ಮನೆಗೆ ಹೋಗಿ ಪಾಸ್ತಾ ಕೊಟ್ಟು ಫ್ರೆಶ್ ಅಪ್ ಆಗಿ ಜುಡಿಯೋಕ್ಕೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಇವನು ಬಟ್ಟೆ ತೊಗೊಂಡಿದ್ದ ಶರ್ಟು, ಅದೇನೋ ಅವನಿಗೆ ಸೈಜ್ ಇಶ್ಯೂ ಆಗಿದ್ದರಿಂದ ಮತ್ತೆ ಎಕ್ಸ್ಚೇಂಜಿಗೆ ಅಂತ ಬಂದಿದ್ದೀವಿ. ನೋಡಿರಿ ಏನನ್ನ ತೊಗೊಂಡು ಅದನ್ನು ಹಾಕ್ಕೊಂಡು ಯೂಸ್ ಮಾಡಿ ಮತ್ತೆ ಬಂದು ಎಕ್ಸ್ಚೇಂಜ್ ಮಾಡ್ತಾನೆ. ಈ ಟ್ರಿಕ್ನ ಮತ್ತೆ ನೀವು ಫಾಲೋ ಮಾಡೋಕ್ಕೆಲ್ಲ ಹೋಗ್ಬಿಟ್ರೆ ಎಲ್ಲ ರಗೆ ಬಿಡ್ತಾರಲ್ಲ. ಬನ್ನಿ ತೋರಿಸ್ತೀನಿ ನಿಮ್ಮ ಮೇಲೆ ಹೋಗೋದು. ಇಲ್ಲಿ ಯಾವಾಗಿಂದ ಬಂದು ವೆಯ್ಟ್ ಮಾಡ್ತಿದ್ದೀವಿ, ಎಕ್ಸ್ಚೇಂಜಿಗೆ ಯಾರೂ ಬರ್ತಾನೆ ಇಲ್ಲ. ಇಲ್ಲಿ ಎಕ್ಸ್ಚೇಂಜ್ ಡೆಸ್ಕ್ ಅಂತ ಬೇರೆ ಹಾಕೋರೆ, ಬಟ್ ಒಂದು 10 ಮಿನಿಟ್ಸ್ ಆಯಿತು ನಾವು ಆವಾಗಿಂದ ಕಾಯ್ತಿದ್ದೀವಿ, ಯಾರೂ ಬರ್ತಾನೆ ಇಲ್ಲ. ಏನೇನಪ್ಪ ಏನು ಸರ್ವಿಸ್ ಮಾಡ್ತಾರೆ ಏನಾದ್ರು ಹೇಳಿ ನಾನು
ಇಷ್ಟ ಇಲ್ಲ ಅಂತವ್ರಿ ನಾನು ಬಟ್ಟೆ ತಗೊಳ್ಳೋದು. ಗೈಸ್ ಇವ್ನು ಏನು ಮಾಡೋನೆ ಅಂದರೆ ಫಸ್ಟು ಎಮ್ ಸೈಜ್ ತೊಗೊಂಡು ಬೇಸ್ ಉಜ್ಜಾಡಿ ಅವ್ರು ಬಂದು ಎಲ್ ಸೈಜ್ ತೊಗೊತಾನೆ. ಎಂತಾನಿದೆ ನೋಡಿ, ಸ್ಕ್ಯಾಮರ್ ಡೇ ಬಂದ್ರು ಸುಂದರ್. ಈಗ ಚೀಸು ಬೇಕಾ? ಚೀಸು ಎಕ್ಸ್ಟ್ರಾ ಚೀಸು ಮತ್ತು ನೀನೇ ತೊಗೊಂಬಂದಿದ್ದು ಪಾಸ್ತಾ ಮತ್ತು ಸ್ವೀಟ್ ಕಾರ್ನ್. ವೈಟ್ ಸಾಸ್ ಪಾಸ್ತಾ ಮಾಡ್ಕೊಂಡು ತಿನ್ನೋಣ. ನಮ್ಮ ತಂಗಿ ಮಾಡ್ದಲ್ಲ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಗೈಸ್, ಏನೇನು ಹಾಕ್ಬೇಕು ಇದಕ್ಕೆ? ಎಲ್ಲ ಅದ್ರಲ್ಲ ಕೊಟ್ಟಿರ್ತಾರ. ನಾನು ಎಕ್ಸ್ಟ್ರಾ ಚೀಸು ಮತ್ತೆ ಕಾರ್ನ್ ಹಾಕ್ತೀನಿ. ಎಲ್ಲ ಯಾವ್ದ್ರಲ್ಲಿ ಕೊಡ್ತಾರ? ಇದ್ರಲ್ಲ ಗೈಸ್, ಇದ್ರಲ್ಲಿ ಕೊಟ್ಟಾರಂತ ನೋಡಿ. ಇದರಲ್ಲಿ ಎಲ್ಲ ಕೊಟ್ಟಿರ್ತಾರಂತೆ. ನಂಗೆ ಗೊತ್ತಿಲ್ಲ, ಇವ್ರು ಮಾಡಿಕೊಡ್ತಾಳೆ. ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ ಆಮೇಲೆ, ಆಯಿತಾ? ಬನ್ನಿ ಗೈಸ್. ಯಾರನ್ನೂ ಮೀಟ್ ಹಾಕಿ ಹೋಗ್ತಾನೆ ಗೈಸ್. ಯಾರನ್ನಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ನನಗೆ. ಯಾರ್ಲೇ? ಕೆಲಸ ಇತ್ತು ಎಲ್ಲಿ? ಬಣ್ಣನ ಮೀಟ್ ಆಗೋದು ಇಲ್ಲಿ ಬಸ್ ಸ್ಟ್ಯಾಂಡಲ್ಲ? ಎಲ್ಲಿಂದ ಬರ್ತವ್ರೆ? ಊರಿಂದ. ಗೈಸ್ ಇವನೇನೋ ಮುಚ್ಚಿಡ್ತಾನೆ ಗೈಸ್. ಬೆಳಿಗ್ಗೆ ಅಣ್ಣನ ಮೀಟ್ ಹಾಕಂದ್ರೆ ಎಲ್ಲೂ ಈ ಥರ ರೆಡಿ ಆಗಂದ್ರೆ ಹೋಗಲ್ಲ ಅವನು. ನಿಜ ಹೇಳ, ಎಲ್ಲಿ ಹೋಗ್ತಿದ್ವಿ? ನಾನು ಯಾರಿಗೂ ಹೇಳಲ್ಲ. ನಾನು ರೆಡಿ ಆಗಿದ್ದೆ ಬಣ್ಣನ ಮೀಟ್ ಆಗೋದು. ಏನಂತ ಹೇಳ್ತೀಯ? ಏನೋ ಬಣ್ಣನ ಕೆಲಸ ಇತ್ತು ಮೀಟ್ ಆಗೋದು. ಹಾಗೆ ಏನಿಲ್ಲ, ಅಷ್ಟೇ ಆಗಿ ಬಂದ್ಬಿಡೋದು. ಯಾವಾಗಿಂದ ಯಾವಾಗ ಬರ್ತೀವಿ ಟೈಮಿಂಗ್ಸ್? ಇಲ್ಲಿ ನಾನು ಬರಲಾ ಗೈಸ್? ನಾನು ಬರ್ತೀನಿ ಅಂತಂದ್ರೆ ಕೇಳ್ತಾನೆ ಇಲ್ಲ ಗೈಸ್. ನಿನಗೆ ಪರಿಚಯ ಇಲ್ಲ ಬೇಡ ಗೈಸ್. ಇಲ್ಲೇ ಗೊತ್ತಾಗುತ್ತೆ ಗೈಸ್, ಇವನ್ನೆಲ್ಲ ಹೋಗ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಎದ್ದವನೆ. ಎದ್ದು ಗುಡಿಗೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿ ಗುಡಿಗೆಲ್ಲ ಹೋಗಿ ನಾವು ಅದೇ ಮತ್ತೆ ಡಿಮಾರ್ಟಿಂದೆಲ್ಲ ತೋರಿಸ್ದಲ್ಲ, ಅದೆಲ್ಲ ಮುಗಿಸ್ಕೊಂಡು ಅಣ್ಣ ಮೀಟ್ ಆಗಕ್ಕೆ ಹೋಗ್ತಾನೆ. ಈಗ ಯಾವಾಗ ನೋಡ್ರಿ ಫೋನಾಗ ಬರೋ ಟೆಕ್ಸ್ಟಿಂಗು ಅಲ್ಲೇ ದೇ ಸುಳ್ಳು ಯಾವಾಗ ಇಲ್ಲಿ ತೋರ್ಸ್. ಮುಚ್ಚಿಡ್ಕೊಂತಾನೆ ಗೈಸ್. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ. ಇವನ್ನೆಲ್ಲ ಹಾಕ್ತೀನಿ, ಅವೆಲ್ಲ ತೆಗಿಯಂಗಿಲ್ಲಪ್ಪ. ಏನಕ್ಕೆ ತೆಗಿಬೇಕು? ಏನಂದಿಲ್ಲ. ನೀನು ಅಣ್ಣನ ಮೀಟಾಗಿ ಹೋಗ್ತಿದ್ದಿ, ಅಣ್ಣನ ಮೀಟಾಗಿ ಹೋಗ್ತಾನೆ ಗೈಸ್, ಅಷ್ಟೇ. ನೀನೇ ಹೇಳ್ಕೊಡಕತ್ತಿ ಎಲ್ಲರಿಗೂ. ನಾನೇನು ಅಣ್ಣನ ಮೀಟಾಗಿ ಹೋಗ್ತಿದ್ದಾನೆ ಗೈಸ್. ಅವನೇ ಹೇಳ್ತಿದ್ದಾನೆ ನೋಡ್ರಿ. ಅಣ್ಣಗೆ ಮೀಟ್ ಆಗಿದೆ ಯಾಕೆ ಅಷ್ಟು ಸ್ಪೆಷಲ್ ಆಗಿ ಹೇಳಕತ್ತಿ? ಅಣ್ಣನ ಮೀಟ್ ಆಗ್ತಿದ್ದಾನೆ ಗೈಸ್, ಅಷ್ಟೇ. ಏನೂ ಇಲ್ಲ, ಏನು ಸ್ಪೆಷಲ್ ಇಲ್ಲಪ್ಪ. ನೀವೆಲ್ಲ ಸ್ಪೆಷಲ್ ಅನ್ಕೊಂಡ್ರೆ ನಿಂತು ಅದೆಲ್ಲ ಕಟ್ ಮಾಡಿದ್ದು ಅಷ್ಟೇ. ಸರಿ, ಅಣ್ಣನ ಮೀಟ್ ಆಗಿ ಹೋಗ್ತದೆ ನಮ್ಗೆ ಕಷ್ಟ. ಬ್ಲಾಗ್ ಬರುತ್ತೆ ನೋಡ್ರಿ. ಕಟ್ಟಂದ್ರೂ ಮಾಡಲ್ಲ, ಕಟ್ಟಂದ್ರೂ ನಿಜವಾಗ್ಲೂ ಮಾಡಲ್ಲ. ಅಷ್ಟು ಪೇಷನ್ಸ್ ಇಲ್ಲ ಎಡಿಟ್ ಮಾಡೋದ್ರಲ್ಲಿ. ಅವಾಗ ಅದೆಲ್ಲ ಕಟ್ ಮಾಡ್ಕೊಂಡು ಕುಂದ್ರಕ್ಕೆ. ಬಟ್ ಅಲ್ಲ, ಬರ್ಬೇಕಾದ್ರೆ ಏನಂತ ತಗೊಂಬರ್ತೀಯ? ಅಣ್ಣನ ತಗೊಂಬರ್ತ ಅಂದರೆ ಯಾವ ಊರು ಅಣ್ಣಂದು? ಬಳ್ಳಾರಿ ಗೈಸ್. ಅಣ್ಣನ ಬಳ್ಳಾರಿ ಅಂತೆ. ನೀನೇ ಹೋಗ್ತಿದ್ದೀಯ? ಮತ್ತೆ ಹೋಗ್ತಿದ್ದೆ ನಾಳೆ ಬಳ್ಳಾರಿಗೆ? ಇಲ್ಲ, ಅಣ್ಣನ ಮಾತಾಡಿಸಿ ಮನೆಗೆ ಕಳಿಸ್ಬಿಡ್ತೀನಿ. ಗೈಸ್ ಜಸ್ಟ್ ಬರೀ ಅಣ್ಣ ಮತ್ತೆ ಪದೇ ಹೇಳ್ತಿದ್ದೀನಿ. ನೀವೆಲ್ಲ ತಪ್ಪೆಲ್ಲ ತಿಳ್ಕೊಬಾರ್ದಪ್ಪ. ಬರೀ ಅಣ್ಣ ಮೀಟ್ ಮಾಡಕ್ಕೆ ಹೋಗ್ತಿದ್ದಾನೆ. ನೀವು ತಪ್ಪು ತಿಳ್ಕೊಂಡ್ರೆ ಅದು ನಿಮ್ಮ ಪ್ರಾಬ್ಲಮ್, ನಾನೇನು ಮಾಡೋಕ್ಕಾಗಲ್ಲ. ಹೌದಿಲ್ಲ? ನಾವು ತಿಳಿಸಿದ್ವಿ ಗೈಸ್. ಬನ್ನಿ, ಪಾಸ್ತಾ ಬೇರೆ ಮಾಡಬೇಕು, ಮಾಡೋಣ ಗೈಸ್. ಈಗ ಈ ಪಾಸ್ತಾನೆಲ್ಲ ಬಾಯ್ಲ್ ಮಾಡ್ಕೊತಿದ್ದಾಳೆ. ಅದಾದಮೇಲೆ ಇದ್ರೊಳಗೆ ಕೊಟ್ಟಿರೋ 2 ಪ್ಯಾಕೆಟ್ ಇದೆಲ್ಲ ಪ್ಯಾಕೆಟು ಇದ್ರೊಳಗೆ ಹಾಕ್ಕೊಂಡು ಇದ್ರ ಜೊತೆ ಕಾರ್ನು ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಹೇಯ್, ಆಫ್ ಮಾಡು. ಸೊ ಇದನ್ನ ಇದ್ರೊಳಗೆ ಹಾಕಿದ್ರೆ ಮುಗೀತು, ಅಷ್ಟೇನಾ? ಇದೇನು ಮಸಾಲ? ಟೊಮೆಟೊ ಚಟ್ನಿ ಮಾಡತ್ತೀನಿ. ಇದಕ್ಕೆ ಹಾಕತ್ತಾ? ಅಲ್ಲ, ಮತ್ತೆ ಅದಕ್ಕೆ ಹಾಕ್ತಾರೆ. ಇದಕ್ಕೆ ಹಾಕಕ್ಕಲ್ಲ ಗೈಸ್, ಮತ್ತೆ ಇದಕ್ಕೆ ಹಾಕಿ. ಸರಿ, ಇದನ್ನು ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ, ಆಯ್ತಾ? ಗೈಸ್ ಏನೇನೋ ಆಯ್ತು ಗೈಸ್. ಇವಳು ಮಾಡೋದು ಒಂದೊಂದಲ್ಲ, ಎಲ್ಲ ಕೆಳಗೆಲ್ಲ ಚೆಲ್ಲೋಯ್ತು ನೀನ್ ಮಾಡಿ ನನ್ನ ಮೇಲೆ ಹಾಕ್ತಿದ್ದೆ ಗೈಸ್. ಎಲ್ಲ ಬರೇ ಇಂಥವೇ ಕೆಲಸ, ಬರೀ ಇಂಥನೇ ಕೆಲಸ. ಎಡವಟ್ ಕೆಲಸ, ಎಲ್ಲೆಲ್ಲೋ ಅಡ್ಡ ಇಟ್ಬಿಡೋದು. ನಾನೇ ಮಾಡ್ಬಿಟ್ಟೆ, ಸುಮ್ಮನೆ ಹಾಕಿದ ಮೇಲೆ ಎತ್ತಸಿದ್ದು ಗೈಸ್. ವಾಹ್, ಏನೇನು ಹಾಕಿದ್ದು ಇದಕ್ಕೆ? ಅಷ್ಟೇ ಅಲ್ಲ, ಅದು ಫಸ್ಟ್ ತೋರಿಸಿದ್ಯಲ್ಲ ಅಷ್ಟೇ ಗೈಸ್. ಇದು ಆರಿಗೆನೋ ತಾನೆ? ಎಕ್ಸ್ಟ್ರಾ ಹಾಕ್ತಿದ್ದೀನಿ, ಎಕ್ಸ್ಟ್ರಾ ಆರಿಗೆನೋ ಸ್ಪೈಸಿ ಇರಲಿ ಅಂತ ಗೈಸ್. ಇನ್ನ ಚೀಸ್ ಹಾಕಿಲ್ಲ. ಆ್ಯಕ್ಚುಲಿ ಚೀಟ್ ಮೀಲ್ ಇದು, ಬಟ್ ಏನಾಗಲ್ಲ, ತಿನ್ನಿ ಗೈಸ್. ಜೀವನದಲ್ಲಿ ತಿನ್ಬೇಕು, ತೆಗ್ಬೇಕು ಅಷ್ಟೇ. ಪಕ್ಕಕ್ಕೆ ಏನಿದೆ? ಟಮಾಟಿ ಚಟ್ನಿ ಹಾಕ್ತಿದೆ. ಇದೆಲ್ಲ ಗಲೀಜ್, ನಿಮಗೆ ಗೊತ್ತಿರುತ್ತಲ್ಲ ಎಲ್ಲ ಗಲೀಜ್ ಹೆಂಗೆ ಮೇಂಟೈನ್ ಮಾಡಿರಿ ನೋಡ್ರಿ ಎಲ್ಲ. ಹೌದೌದು. ಚೀಸ್ ಹಾಕು. ಹಾಕ್ತಿದ್ದೀನಿ. ಚೀಸ್ ಒಂದು ಹಾಕ್ತಿದ್ದಾಳೆ. ಚೀಸ್ ಒಂದು ಹಾಕ್ಬಿಟ್ರೆ ಸೂಪರ್ ಟೇಸ್ಟಿ ವೈಟ್ ಸಾಸ್ ಪಾಸ್ತಾ ರೆಡಿ. ಅಷ್ಟೇ ತಾನೇ? ಇನ್ನೂ ಹಾಕು, ಒಂದೇ ಹಾಕ್ಬೇಡ. ಇಲ್ಲ, ಹಾಕ್ತೀನಿ ಇನ್ನ. ಫೋಕಸ್ ಆಗ್ತಿದ್ದಾನಾ? ಗೈಸ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ವೈಟ್ ಸಾಸ್ ಪಾಸ್ತಾ.
ಬಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ವೈಟ್ ಸಾಸ್ ಪಾಸ್ತಾ ಗೊತ್ತು, ನನಗೂ ಇಷ್ಟ ಆಗಲ್ಲ. ಬಟ್ ನಂಗೆ ಇಷ್ಟ. ನಾನು ಫಸ್ಟ್ ಟೈಮ್ ಇದನ್ನ ನಮ್ಮ ಕಾಲೇಜಲ್ಲಿ ಟ್ರೈ ಮಾಡಿದ್ದು, ಅಲಯನ್ಸ್ ಕಾಲೇಜಲ್ಲಿ. ಅಲ್ಲಿ ಸಖತ್ ಫ್ಯಾನ್ ಆಗಿಬಿಟ್ಟಿದೆ. ಅವಾಗಿಂದ ಕಂಟಿನ್ಯೂಸ್ ಆಗಿ ತಿಂತಾ ಇರ್ತೀನಿ, ಅಂದರೆ ಮಂತಿಗೆ ಒಂದು ಸಲ ಇಲ್ಲಾಂದರೆ 2 ಟೈಮ್ಸ್ ತಿಂತಿರ್ತೀನಿ. ಬಟ್ ಈಕಿಗೆ ಬರುತ್ತೆ ಅಂತ ಗೊತ್ತಿದ್ದಿಲ್ಲ ನನಗೆ, ಬಟ್ ಈಗ ಗೊತ್ತಾಯಿತು. ಸೊ ಮನೇಲೇ ಮಾಡ್ಕೊಂಡು ತಿನ್ನೋದು. ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಗೈಸ್. ಫೈನಲಿ ಆಯಿತು. ಸೊ ಈಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ನನಗೆ ಯಾಕೋ ತುಂಬ ಚೆನ್ನಾಗಿ ಸ್ಮೆಲ್ ಬರೋದಿದೆ. ಅದು ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸಿಂದು ಏನಾದರೂ ಸ್ಮೆಲ್ ಕೇಳಿದ್ರೆ ನನಗೆ ಪಿಜ್ಜಾ ನೆನಪಾಗ್ಬಿಡುತ್ತೆ. ಸೊ ಈಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ವೈಟ್ ಸಾಸ್ ಪಾಸ್ತಾ ನೀವು ಆಬ್ವಿಯಸ್ಲಿ ಎಲ್ಲರೂ ತಿಂದೇ ಇರ್ತೀರ, ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರ. ಯಾರ್ಯಾರು ತಿಂದಿಲ್ಲ ಅವ್ರು ಟ್ರೈ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ಸ್ ಪಾರು, ಥ್ಯಾಂಕ್ ಯು. ಇಟ್ಸ್ ಓಕೆ. ಚೆನ್ನಾಗೈತಾ? ಮಸ್ತಾಗಿದೆ. ಮತ್ತೆ ರೆಸಿಪೀಸ್ ಮತ್ತೆ ನೆಕ್ಸ್ಟ್ ಏನಾದರೂ ನೋಡಿದ್ರೆ ಆಯಿತು. ಸೊ ಇದು ತಿಂದು ಖಾಲಿ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಈಗ ನಾನು ಮತ್ತೆ ವಿನಯ್ ಬಂದಿದ್ದ ಆಯಿತಾ, ಅವ್ರ ಅಣ್ಣನ ಮೀಟ್ ಮಾಡಿಕೊಂಡು ಈಗ ನಾನು ಅವನು ನೋ ಲಾಫ್ ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದ. ಒಂದು ತಲೆಯಲ್ಲಿ ಬಂತು ಅದು ಮಾಡೋಣ ಅಂತ. ಸೊ ಇನ್ನೂ ಅವ್ನಿಗೆ ಗೊತ್ತಿಲ್ಲ, ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಹತ್ರ ಬಾ. ಬುಕ್ ಕವರ್ ಮಾಡಿ. ಈಗ ಇವನ ಮುಖ ನನಗೆ ಕಾಣಲ್ಲ, ನನ್ನ ಮುಖ ಇವನಿಗೆ ಕಾಣಲ್ಲ ಆಯಿತಾ. ಸೊ ನೋಡ್ಕೊಳ್ಳಿ, ಅಡ್ಡ ಇದೆ ಬುಕ್ಕು. ಅವ್ನ ಮುಖ ವಿಯರ್ಡ್ ಮಾಡಬೇಕು, ನಾನು ಮುಖ ವಿಯರ್ಡ್ ಮಾಡ್ತೀನಿ. ಬುಕ್ ತೆಗೆದ ತಕ್ಷಣ ಯಾರಾದ್ರೂ ನಕ್ಕರೆ ಅವ್ರಿಗೆ ಪನಿಷ್ಮೆಂಟ್ ಆಯಿತಾ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ಹಿಂಗೆ ಇಟ್ಕೊಂಡಿರ್ತಾನೆ, ಹಿಂಗೆ ತೆಗೆದ ತಕ್ಷಣ ನಾನು ನಕ್ಕಿಲ್ಲ, ಅವ್ನು ನನ್ನ ನೋಡಿ ನಕ್ಕೇನಂತಂದರೆ ಅವ್ನು ಸೋತಂಗೆ ನಾನು ಗೆದ್ದಂಗೆ ಆಯಿತಾ. ಕಂಟ್ರೋಲ್ ಮಾಡಬೇಕು, ಸರಿನಾ? ಸರಿ ನೋಡ್ರಿ. ಈ ಇಬ್ರು ಇವಾಗ ತೆಗೆದ ತಕ್ಷಣ ಇಬ್ರು ಮುಖ ಒಂಥರ ಮಾಡಬೇಕು, ನೋಡಿ ನಗಬಾರ್ದು, ಸರಿನಾ? ಕಂಟ್ರೋಲ್ ನೋಡಿ ಯೂಸ್. ಏನು ತೆಗಿ ಬುಕ್ಕು. ಸೋತ ಗೈಸ್ ನೋಡಿ, ಮತ್ತೊಂದ್ಸಲ ಗೈಸ್ ಇನ್ನೊಂದ್ಸಲ ಆಯ್ತಾ. ಈಗ ಇನ್ನೊಂದ್ಸಲ ಅರ್ಥ ಆಯ್ತಲ್ಲ ಗೇಮ್ ಹೆಂಗಂತ. ಹಾಂ ಓಕೆನಾ? ಏನ್లేదు ಹುಡುಗಿರ್ತಾರ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಯಾವುದೋ ಕಂಟೆಂಟು ಬಂತ ಯೂಟ್ಯೂಬಲ್ಲಿ, ಅಂದರೆ ರೀಲ್ಸ್ ನೋಡ್ತಿದ್ದೆ ಗೈಸ್. ಇದನ್ನು ಟ್ರೈ ಮಾಡೋಣ ಅಂತ ಬಂತು. ಯಾಕೋ ಒಂಥರ ಚೆನ್ನಾಗಿ ಬರ್ತಿಲ್ಲ. ಇನ್ನೂ 1-2-3 ಇರ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಅಂದರೂ ಇದು ತೆಗೆದೇ ಬೇಡ ಗೈಸ್, ಹಂಗೆ ನೋಡಿದ್ರೆ ನನಗೂ ಬರುತ್ತೆ ಒಂದು ಮುಖ. ಆಯ್ತು, ಈಗ ಅಲ್ಲಿ ಹೋಗಿದ್ದೆಲ್ಲ ಏನು ಅನಿಸ್ತು? ಎಲ್ಲಿ? ನಿಮ್ಮ ಏನಿಲ್ಲ, ಅಣ್ಣ ಬಂದ್ರು. ಅಣ್ಣ ಊಟ ಮಾಡ್ತೀರ ಅಣ್ಣ ಅಂದೆ. ಇಲ್ಲಪ್ಪ ಅಂತಂದ್ರು. ಸರಿ ಅಣ್ಣ ಅಂತೇಳಿ ಮನೆ ಹತ್ರ ಬಿಡಪ್ಪ ಅಂದ್ರು. ಮನೆ ಹತ್ರ ಬಿಟ್ಟು ಬಂದೆ ಅಷ್ಟೇ. ಏನೋ ಕಳೆ ಬಂದಂಗಿತ್ತು ಮುಖದ ಮೇಲೆ. ಅಣ್ಣನ ಮಾತಾಡ್ಸಿದ್ ನಾನು ಭಾಳ ದಿನ ಆದ್ಮ್ಯಾಗ ಫಸ್ಟ್ ಟೈಮ್ ಸಿಕ್ಕ ಅಣ್ಣ. ಇಲ್ಲ ಅಂದರೆ ಆ ಅಣ್ಣ 4 ದಿನ ಆಯಿತು ಪರಿಚಯ ಆಗಿ. ಭಾಳ ಹೆಲ್ಪ್ ಮಾಡ್ತಿದ್ದಾರೆ, ಭಾಳ ಹೆಲ್ಪ್ ಮಾಡ್ತಿದ್ದಾರೆ. 4 ದಿನ ಆಯಿತು. 4 ದಿನದಲ್ಲೇ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾನೆ ಅಣ್ಣ ಅಂತ. ಅದಕ್ಕೆ ಮಾತಾಡ್ಕೊಂಡು ಬಂದಾನೆ. ಇವಾಗ ಬಂದೇನೆ ಗೈಸ್. ಅವಾಗ ಹೋದನು. ಊಟ ಏನು ಮಾಡಿದ್ವಿ? ಮನೆಗೆ ಹೋಗಿ ಮಾಡಿದ್ವಿ ಗೈಸ್. ಪಾರ್ಟಿ ಕೊಡಿಸ್ತಾನೆ ಈಗ ಅಣ್ಣನ ಮೀಟ್ ಆಗಿದ್ದಕ್ಕೆ. ಅಣ್ಣನ ಮೀಟ್ ಆದ್ರೆ ಪಾರ್ಟಿ ಕೊಡ್ಸಲ್ಲ? ಅಣ್ಣನ ಮೀಟ್ ಆದ್ರೆ ಯಾರಾದ್ರೂ ಪಾರ್ಟಿ ಕೊಡಿಸ್ತಾರ? ಹೇಳ ಗೈಸ್, ಏನಿಲ್ಲ ಹೇಳ, ಕೊಡಿಸ್ತೇನೆ. ಕೊಡಿಸ್ತೇನಂತ ಬಿಡಿ ಗೈಸ್, ಹೇಳಲ್ಲ. ಅದೆಲ್ಲ ಅಂದರೆ ಅವ್ನು ಏನು ಹೇಳ್ತಾನೆ ಎಲ್ಲ ಸುಳ್ಳು, ಆ ಥರ ಏನಿಲ್ಲ. ಒಬ್ಬ ಅಣ್ಣ ಬಂದಿದ್ರು, ಕೆಲಸ ಇತ್ತು, ಮೀಟ್ ಮಾಡಿ ಬಂದೆ ಅಷ್ಟೇ. ಏನಂದ್ರು? ಏನಂದ್ರೆ ಹುಷಾರಾಗಿ ಮನೆಗೆ ಹೋಗ್ಲಿ ಅಂತಂದ್ರು. ರೀಚ್ ಆದ್ಮೇಲೆ ಮೆಸೇಜ್ ಹಾಕಿದ್ರಾ? ಹಂಗೆ ಹುಡುಗಿರ ನಮ್ಮ ಅಣ್ಣ ಅಲ್ಲ. ಜನಕ್ಕೆ ಅರ್ಥ ಆಗುತ್ತೆ, ನಾವೇನು ಹೇಳೋದು ಬೇಡ. ಮನೆ ಅಣ್ಣನ ಮೀಟ್ ಆಗ್ತೀವಿ ಅಲ್ಲ, ಆದ್ರೂ ಮನೆಗೆ ನೋಡಿ ಏನಾದ್ರು ಅನ್ಕೊಂತಾರ. ಅಣ್ಣ ಯಾರು ಏನು ಗೈಸ್, ಅಣ್ಣನ ಮೀಟ್ ಆಗಿದ್ದಾನೆ ಗೈಸ್. ನಾನು ಅದೇ ಹೇಳ್ತಿರೋದು, ಎಲ್ಲರೂ ಸುಮ್ಮನೆ ನಾನು ಕಾಮಿಡಿ ಮಾಡ್ತಿದ್ದೀನಿ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋಗೆ ಇಷ್ಟನೇ. ಸೊ ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗೋಕ್ಕೆ ಬಂತು. ಸೊ ಹೊರಗಡೆ ಹೋಗಿದ್ವಿ, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಿ. ಸೊ ಹಾಗಾಗಿ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹಳೆ ವೀಡಿಯೋಸ್ ನೋಡ್ತಾ ಇರಿ. ಆ್ಯಂಡ್ ಆದಷ್ಟು ಬೇಗ ಮತ್ತೆ ರೆಗ್ಯುಲರಾಗಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ನಂಗೆ ಗೊತ್ತು ಈ ವಿಡಿಯೋ ಜಾಸ್ತಿ ರೀಚ್ ಆಗಲ್ಲ, ಬಿಕಾಸ್ ನಾನು 11 ಮಂತ್ಸ್ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಹಂಗಾಗಿ ರೀಚ್ ಸಿಗಲ್ಲ. ಸೊ ಪ್ಲೀಸ್ ಆದಷ್ಟು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.
ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್ ಬಾಯ್.